ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶಿಶಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಿಚನಲ್ಲಿ ಬಟರ್ ನಾನ್ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಹೇಗೆ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇವಾಗ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ದಿನನೂ ಚಪಾತಿನೇ ತಿನ್ನೋಕ್ಕಾಗಲ್ಲ, ಒಂದು ದಿನ ನಾವು ನಾನ್ ಮಾಡ್ಕೋಬೋದು ಸಂಡೇನಲ್ಲಿ. ನೋಡಿ, ಇದಕ್ಕೆ ಅರ್ಧ kg ಮೈದಾ ತೊಗೊಂಡಿದ್ದೀನಿ. ಮೈದಾ ಒಂದು ಬೌಲಲ್ಲಿ ಫಸ್ಟ್ ಜಲ್ದಿ ಹಿಡಿದಿಟ್ಕೋಬೇಕು. ಮತ್ತು ಒಂದು ಬಾಣಲಿ ತೊಗೊಂಡು ಅದರಲ್ಲಿ ಇದನ್ನು ಸೇರಿಸ್ಕೊಳ್ಳೋಣ. ಫಸ್ಟ್ ಅರ್ಧ kg ಮೈದಾ ಸೇರಿಸ್ಕೊಂಡಿದ್ದೀನಿ. ಇವಾಗ ಚಿರೋಟಿ ರವೆ ಇಲ್ಲ ಮೀಡಿಯಮ್ ಸೈಜ್ ರವೆ ಯಾವುದಾದ್ರೂ ಸರಿನೇ 2 ಸ್ಪೂನ್ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನಂತರ ರುಚಿಗೆ ಸಾಲ್ಟ್ ಬೇಕಲ್ವ, ಎಷ್ಟು ಒಂದು ½ ಸ್ಪೂನ್ ಅಷ್ಟು ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನಂತರ 1 ಸ್ಪೂನ್ ಶುಗರ್ ಹಾಕಬೇಕು. ನನಗೆ ಚೆನ್ನಾಗಿರುತ್ತೆ, ನಾನು ಟೇಸ್ಟಿಯಾಗಿರುತ್ತೆ. ಸೇರಿಸ್ಕೊಂಡ್ಮೇಲೆ ಮತ್ತು ½ ಸ್ಪೂನ್ ಬೇಕಿಂಗ್ ಪೌಡರ್, ಸೋಡಾ ಅಲ್ಲ, ಇಡ್ಲಿ ದೋಸೆ ಸೋಡಾ ಅಲ್ಲ, ಇದು ಬೇಕಿಂಗ್ ಪೌಡರು, ಬೇಕಿನಲ್ಲಿ ಯೂಸ್ ಮಾಡೋದು. ಅಂಗಡಿನಲ್ಲಿ ಸಿಗುತ್ತೆ ಬೇಕಿಂಗ್ ಪೌಡರ್ ಅಂತ ಕೇಳಿ ತೊಗೊಳ್ಳಿ. ಮತ್ತು ಒಂದು 3-4 ಸ್ಪೂನು ಮೊಸರು ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇದನ್ನೆಲ್ಲ ಚೆನ್ನಾಗಿ ಇವಾಗ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಆಮೇಲೆ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. 3-4 ಮಿನಿಟ್ಸಲ್ಲೇ ನಾನು ಇವತ್ತು ಈ ಪ್ರಾಸೆಸ್ ತೋರಿಸ್ಬಿಡ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ನಾನು ಚಿಕನ್ ಗ್ರೇವಿಗೆ ಮತ್ತು ಅದೇ ಪನ್ನೀರ್ ಬಟರ್ ಮಸಾಲ ಮತ್ತು ಮಶ್ರೂಮ್ ಗ್ರೇವಿಗೆ, ಎಲ್ಲ ಗ್ರೇವಿಗಳಿಗೂ ಚೆನ್ನಾಗಿರುತ್ತೆ. ವೀಕ್ಲಿ ಒನ್ಸ್ ಇಲ್ಲ 15 ಡೇಸ್ ಒನ್ಸ್ ನೀವು ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಪಕ್ಕಕ್ಕೆ ಇಟ್ಬಿಡಬೇಕು. 1 ಅವರ್ ಇಲ್ಲ 2 ಅವರ್ ಇಟ್ಟರೆ ನಿಮ್ಗೆ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಒಂದು 2 ಅವರ್ಸ್ ಆದಮೇಲೆ ಎತ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಚೆನ್ನಾಗಿ ನೀಟ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ನಾವು ನಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಚಪಾತಿ ಮಾಡ್ತೀವಲ್ವ ಅಷ್ಟಪ್ಪ ತೊಗೊಂಡ್ರೆ ಸಾಕು. ಒಂದು ನಾನ್ಗೆ ಯಾವ ಶೇಪಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು. ನೋಡಿ, ನಾನು ಓವಲ್ ಶೇಪ್ ಥರ ಮಾಡ್ತಾ ಇದ್ದೀನಿ. ಒಬ್ಬರು ಈ ಥರ ಮಾಡಿಕೊಟ್ಟೆ ನಿಮಗೆ, ನೀವು ತವಾನಲ್ಲಿ ಹಾಕಿ ಫ್ರೈ ಮಾಡ್ಬೋದು. ನೋಡಿ, ಸ್ವಲ್ಪ ಎಳ್ಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟ್ ತುರಿ ಕೂಡ ಹಾಕ್ಕೊಂಡ್ರೆ ನಿಮ್ಗೆ ಕಲರ್ಫುಲ್ಲಾಗಿ ಕಾಣುತ್ತೆ. ಮಕ್ಳಿಗೆ ಇಷ್ಟಪಡ್ತಾರೆ. ಯಾವತ್ತೂ ಒಂದು ದಿನ ತಿಂದರೆ ಪರವಾಗಿಲ್ಲ, ಮೈದಾ ಡೈಲಿ ಯೂಸ್ ಮಾಡಬಾರ್ದು. ನೋಡಿ, ಇವಾಗ ಇದನ್ನು ತವೆ ಮೇಲೆ ಹಾಕಿ ನಾವು ಮಾಡೋಣ. ನೋಡಿ, ಹಾಕಿದ್ದೀನಿ. ಅಂದರೆ ಇದಕ್ಕೆ ಬಟರ್ ಯೂಸ್ ಮಾಡಬೇಕು. ಬಟರ್ ಯೂಸ್ ಮಾಡಿದ್ರೆ ಟೇಸ್ಟು ಸಖತ್ತಾಗಿರುತ್ತೆ. ನೀವು ಮಾಡಿ ನೋಡಿಪ್ಪ. ನಾನು ಬಟರ್ ಹಾಗೆ ಇಟ್ಕೊಂಡಿದ್ದೆ, ಅದರಲ್ಲೇ ಅದನ್ನು ಟಚ್ ಮಾಡಿದ್ರೆ ಸಾಕು, ಅದು ಮೆಲ್ಟ್ ಆಗುತ್ತಲ್ಲ. ಇವಾಗ ಟರ್ನ್ ಮಾಡಿ ಬೇಯಿಸ್ಕೊಳ್ಳೋಣ. ನಾವು ಇದೆಲ್ಲ ಮಾಡಿದ್ಮೇಲೆ ಒಂದ್ಸಾರಿ ಸುಮ್ಮನೆ ಹಂಗೆ ಅಲ್ಲೇ ಕೈಯಲ್ಲಿ ಎತ್ಬಿಟ್ಟು, ಇದು ಪ್ಯಾನ್ ಇರುತ್ತಲ್ವ, ಎತ್ಬಿಟ್ಟು ಇದನ್ನ ಬೆಂಕಿನಲ್ಲಿ ಬೇಕಾದರೆ ನಾವು 1 ನಿಮಿಷ ಹಂಗೆ, 1 ನಿಮಿಷ ಅಲ್ಲ, ಒಂದು 10 ಸೆಕೆಂಡ್ಸ್ ಹಿಂಗೆ ತೋರಿಸಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಆ ಥರ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲ ಬರೀ ತವಾ ಮೇಲೆ ಫ್ರೈ ಮಾಡಿದ್ರು ಮಾಡ್ಕೋಬೋದು. ನಾನು ಸ್ಟಾರ್ಟಿಂಗಲ್ಲಿ ತೋರಿಸ್ದಂಗೆ ಸುಮ್ಮನೆ ಫ್ಲೇಮಲ್ಲಿ ಒಂದು 10 ಸೆಕೆಂಡ್ ಹಿಂಗೆ ತೋರಿಸಿದ್ರೆ ನಿಮಗೆ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಬಟರ್ ನಾನ್ ರೆಡಿ ಆಗಿದೆ. ಪನ್ನೀರ್ ಬಟರ್ ಮಸಾಲ ಜೊತೆ ಸಖತ್ತಾಗಿರುತ್ತೆ. ಮಾಡಿ ನೋಡಿಪ್ಪ. ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಯಾರ್ಯಾರು ಇಷ್ಟಪಟ್ಟು ನೋಡ್ತೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು.